ಅಂಬೆಯನ್ನು ತಂದದ್ದು ತಪ್ಪು ಹೌದೆಂದಾದ್ರೆ ಬಿಡುವುದು ಸರಿ ಅಂತ ಆಯ್ತಲ್ಲ. ತಂದದ್ದು ತಪ್ಪು, ಮತ್ತೊಬ್ಬರಿಗೆ ಮಾತನ್ನು ಕೊಟ್ಟಂತ ಹೆಣ್ಣನ್ನು ತಂದದ್ದು ತಪ್ಪು ಅಂತ ನಾನು ಹೇಳಿ. ಹಾಗೆ ಬಿಡುವುದು ಸರಿ. ತಂದ್ರೆ ಬಿಡುವುದು ಹೇಗೆ? ಅಲ್ಲ, ಎರಡೂ ಸರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ತಪ್ಪು ಒಂದು ಸರಿ. ಹೌದು. ಅದಲ್ಲ ಯಾಕೆ ತಂದಿದ್ದೇನೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಏಕಪಕ್ಷೀಯವಾದಂತಹ ನಿರ್ಧಾರವನ್ನು ಕೈಗೊಂಡಂತಹ ನೀವು ಒಂದು ವಾಸಿಂಗವನ್ನು ಕಟ್ಟಿಕೊಂಡು ಬರಬೇಕು ಅಥವಾ ರಣಕ್ಷೇತ್ರಕ್ಕೆ ಅಣಿಯಾಗಿ ಬರಬೇಕು ಅಂತ ಹೇಳಿದ್ದೀವಿ. ಹೌದು, ಎರಡು ಆಯ್ಕೆಗಳು ನಿಮಗೆ. ಅಂಬೆಯನ್ನು ತರುವುದಕ್ಕೆ ಬಲವಾದಂತಹ ಕಾರಣ ಏನದು? ಸಾಲ್ವನಿಗೆ ಮನಸ್ಸುಪಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾನು ತಿಳಿದು ತಂದದ್ದಲ್ಲ. ಆ ವಿಚಾರವನ್ನು ಹಸ್ತಿನಾವತಿಗೆ ಬಂದ ಬಳಿಕ ಅಂಬೆನಲ್ಲಿ ವಿವರಿಸುತ್ತಾಳೆ ಹೊರತಾಗಿ ಕಾಶಿ ದೇಶದ ಪ್ರತಾಪ ಸೇನರಲ್ಲಿ ಹೇಳಿದ್ದಲ್ಲ. ಆದ ಕಾರಣ ತಿಳಿಯದೆ ನಾನು ತಂದ ಬಳಿಕವೂ ನನ್ನ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೋಸ್ಕರ ಅವಳಿಗೆ ಕೇಳಿದೆ, ಏನಪ್ಪ ವಿಚಾರ ನಿಂದು ನನ್ನ ತಮ್ಮನಾದಂತಹ ವಿಚಿತ್ರ ವೀರನನ್ನು ವಹಿಸಬೇಕು ಅಂತ. ತಂಗಿಯಂದಿರಾದಂತಹ ಅಂಬಿಕೆ ಅಂಬಾಲಿಕೆಯವರು ವಿಚಿತ್ರ ವೀರನನ್ನು ವಹಿಸುವುದಕ್ಕೆ ಸಿದ್ಧರಾದರು. ಆದರೆ ಅಂಬೆ ಮುಂದೆ ಹೋಗಲಿಲ್ಲ. ಹೇಳಿದೆ, ಏನು ನಮ್ಮ ಒಲವನ್ನು ಹೇಳಬೇಕು ಅಂತ. ಮದುವೆಯ ಹಿಂದಿನ ದಿನ ನಾನು ಸಾಲ್ವನಿಗೆ ಮಾತು ಕೊಟ್ಟಿದ್ದೆ. ಸಾಲ್ವನನ್ನು ವಹಿಸುವುದಕ್ಕೆ ಸಿದ್ಧರಾಗಿದ್ದ ಆ ಸಂದರ್ಭದಲ್ಲಿ ನಿಮ್ಮ ಪ್ರವೇಶವಾಯಿತು. ನಿಮ್ಮ ರಥವನ್ನೇ ಬರಬೇಕಾಯಿತು. ಪರಿಮಾಣದಲ್ಲಿ ಏನು ಅಂತ ಹೇಳಿ ನೀವು ಸಾಲ್ವನೊಟ್ಟಿಗೆ ನನ್ನನ್ನು ಕಳುಹಿಸಿಕೊಟ್ಟಿರಿ ಎಂದಾದರೆ, ಸೌಭಾಗ್ಯಶೀಲ ನನ್ನನ್ನು ಕಳುಹಿಸಿಕೊಟ್ಟಿರಿ ಎಂದಾದರೆ ಸಾಲ್ವನನ್ನು ವಹಿಸುವುದಕ್ಕೆ ಸಿದ್ಧರಿದ್ದಾನೆ. 3 ಬಾರಿ ಕೇಳಿದ್ದಾರೆ. ಸಂಪೂರ್ಣ ಜವಾಬ್ದಾರಿ ಉಂಟಲ್ವಾ? ನನ್ನ ಹೆಗಲಲ್ಲಿರುವಂತಹ ಹೊಣೆಯನ್ನು ನಿಲ್ಲಿಸ್ತಾ ಇದ್ದೇನೆ, ಕಳುಹಿಸಿಕೊಡ್ತೇನೆ. ನೀವು ಕಳುಹಿಸಿಕೊಟ್ಟರೆ ಮುಂದಿನ ಕಾರ್ಯ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ನಮ್ಮಲ್ಲಿರುವಂತಹ ವೃತ್ತರಾದಂತಹ ಬ್ರಾಹ್ಮಣರನ್ನು ಕರೆದು ಅವರಿಗೆ ಎಲ್ಲಾ ವಿಚಾರವನ್ನು ಅರುಹಿ ಸೌಭಾಗ್ಯಶೀಲಕ್ಕೆ ನಾನು ಕಳುಹಿಸಿಕೊಟ್ಟೆ. ಅಲ್ಲಿ ಸಾಲ್ವನಿಂದ ತಿರಸ್ಕರಿಸಲ್ಪಟ್ಟಂತಹ ಅಂಬೆ ಮರಳಿ ನಮ್ಮಲ್ಲಿ ಬೇಕಾದವರಲ್ಲಿ ದೂರ ಕಾಡಾಡಿ ಬೇಡಿ ಬರುತ್ತಿರುವಂತಹ ಏಕಾಲುಗಳಲ್ಲಿ ದೂರು ಕೊಟ್ಟು ಕಾಡಾಡಿಯಾದಂತಹ ಏಕಾಲುಗಳನ್ನು ಕೂಡ ಭೀಷ್ಮನನ್ನು ಪ್ರಶ್ನಿಸುವಂತಹ ಏನಿದ್ದಾನೆ ಹೋಗಿದ್ದಾರೆ ಅಂಬೆಯಿದ್ದಾರೆ. ಅಂತಹ ಅಂಬೆಯನ್ನು ನನ್ನ ತಮ್ಮನಿಗೂ ಸಲ್ಲ ಭೀಷ್ಮ ಇಷ್ಟು ನಿನ್ನ ಈ ಜ್ಞಾನದಲ್ಲಿ ನೀನು ವ್ಯವಹರಿಸಿದ್ರು ಅದು ಸರಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅಖಂಡ ಬ್ರಹ್ಮಚರಿತ್ವವನ್ನು ಪಾಲಿಸುತ್ತಿರುವಂತಹ ನೀನು ಸ್ವಯಂವರ ಮಂಟಪಕ್ಕೆ ಹೋದದ್ದೇ ತಪ್ಪು. ಹೋಗಿ ಅವನು ತರುವಂತ ಅನಿವಾರ್ಯತೆ ನೀನು ಏನಿತ್ತು? ಯಾಕೆ ನೀನು ಬ್ರಹ್ಮಚಾರಿ ಆದಂತ ನೀನು ಸ್ವಯಂವರ ಮಂಟಪಕ್ಕೆ ಹೋಗುವಂತ ಅನಿವಾರ್ಯ ಹೇಳಿತ್ತು ಅಂತ ಉದ್ದೇಶ ಒಳ್ಳೆದಿರಬೇಕು. ಯಾವ ಉದ್ದೇಶವನ್ನು ಇರಿಸಿಕೊಂಡು ನಾನು ಇಲ್ಲಿಗೆ ಹೋಗಿದ್ದೇನೆ ಉದ್ದೇಶ ಏನೋ ಇರ್ಬೋದು. ನಿಮ್ಮ ಶಿಷ್ಯ ತಪ್ಪು ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾನು ತಪ್ಪು ಮಾಡಿದೆ ಎಂದಾದರೆ ಭಾರ್ಗವರಾಮರಲ್ಲಿ ನಾನು ಕಳಂಕವನ್ನು ಹುಡುಕುತ್ತಾರೆ. ಭಾರ್ಗವರಾಮರ ಶಿಷ್ಯನಾಗಿ ಭೀಷ್ಮನಿಂದ ತಪ್ಪಾಗಿದೆ ಅಂತ ನೇರವಾಗಿ ನನ್ನ ತಾಯಿ ಅಂತಃಪ್ರಜ್ಞೆಯನ್ನು ಹೋಗಿದೆ. ತಾಯಿಯಲ್ಲಿ ಬೇಡಿದ್ದು ಅದೇ, ನಮ್ಮಲ್ಲಿ ಮದುವೆ ಮಾಡಿಸುವುದಕ್ಕೋಸ್ಕರ ಹೆಣ್ಣುಮಕ್ಕಳನ್ನು ತರುವುದಕ್ಕೆ ನಾನು ಹೋಗ್ತಾ ಇದ್ದೇನೆ. ತಾಯಿಯ ಆಶೀರ್ವಾದವನ್ನು ಪಡೆದು ಪ್ರತಾಪಸೇನಲ್ಲಿ ಹೋಗಿದ್ದೇನೆ. ಪ್ರತಾಪಸೇನ ಮಾಡಿದಂತಹ ತಪ್ಪನ್ನು ಪ್ರಮಾದ ಅಲ್ಲಿ ಎದುರಿಸುವುದಕ್ಕಾಗಿ ನಾನು ಹೋಗಿದ್ದೇನೆ. ಈಗ ಅಲ್ಲಿದ್ದವರನ್ನು ಗೆದ್ದು ಈಗ ಸ್ವಯಂವರದ ನಿಯಮ ಏನು? ಎಲ್ಲರನ್ನು ಗೆದ್ದವನಿಗೆ ಕೊಡುವುದು. ಎಲ್ಲರನ್ನು ಗೆದ್ದಿದ್ದೀನಿ, ಯುದ್ಧ ಮಾಡದಿದ್ರು ನಿನಗೆ ಸೋತಿದ್ದಾರೆ. ಆಗಿರುವ ಗೆದ್ದವ ನೀನು. ಮತ್ತೊಂದು ವಿಚಾರ, ಅಲ್ಲಿ ಪ್ರತಾಪಸೇನ ಬಂದು ಹೇಳಿದ್ದಾರಂತೆ ರಂಗವನ್ನು ನೀನು ಹತ್ತಿಸುವಾಗ, ಕನ್ಯೆಯರ ಕೈ ಬಿಡಿದ ಕುಲಕೋಟೆ ಉತ್ತರಿಸು ಭೀಷ್ಮ ಅಂತ. ಆಗ ಯಾಕೆ ನೀನು ಮಾತಾಡಿ? ಹಾಗಾದ್ರೆ ಏನು ಮಾಡಬಹುದು ಅಂತ ಅರ್ಥ ಅಲ್ಲ. ಹೆಣ್ಣು ಮಕ್ಕಳ ಜೀವನದಲ್ಲಿ ಯಾವ ಆಟವನ್ನು ಆಡಬಹುದು ಅಂತ ಆಯ್ತು. ಯೋಚನೆ ಮಾಡಬೇಕಿತ್ತು. ವಿದ್ಯಾಭ್ಯಾಸವನ್ನು ಕಲಿಯುವಂತೆ ಬರುವಂತಹ ಸಂದರ್ಭದಲ್ಲಿ ನಾನು ದೇವರನ್ನಾಗಿ ಬಂದವ. ಹೋಗುವಂತಹ ಸಂದರ್ಭದಲ್ಲಿ ಹೋದ ಬಳಿಕ ಭೀಷ್ಮ ಆಚಾರ್ಯ ಹೌದು ಆಚಾರ ವಿಚಾರ ಏನಾಗುವುದನ್ನು ಚೆನ್ನಾಗಿ ಅದೇ ನಾನು ಪ್ರಶ್ನೆ ಮಾಡಿದ್ದು. ಭೀಷ್ಮ ಅಂದ್ರೆ ದೊಡ್ಡ ಬುದ್ಧಿ ಅಂತ ಅರ್ಥ. ಹಿರಿದಾದ ದೊಡ್ಡ ಬುದ್ಧಿಯನ್ನೇ ಉಪಯೋಗಿಸಿ ಅಂಬೆ ಅಂತ ಒಬ್ಬ ಸಾಮಾನ್ಯ ಹೆಣ್ಣನ್ನು ಕೂಡ ಹೆಣ್ಣು ಅನ್ನುವುದು ಭೂಮಿಯ ಕಣ್ಣು ಅನ್ನುವಂತಹ ಭಾವನೆಯಿದೆ. ಅವಳ ಇದ್ದೇ ಹಾಗೆ ಸಾಧನೆಗೆ ಕಳಿಸಿಕೊಟ್ಟಿದ್ದೇನೆ. ಅಲ್ಲಿಗೆ ನನ್ನ ಜವಾಬ್ದಾರಿ. ಆದ್ರೆ ಸ್ವಯಂವರದ ಫಲ ಏನು ನಾನು ಕೇಳುದು, ಎಲ್ಲರಿಗೆ ಗೆದ್ದವನಿಗೆ ಕೊಡುದು. ಈಗ ನೀನು ಹೋದದ್ದು ಯಾಕೆ? ಇಲ್ಲಿ ಹಸಿರಾವಟ್ಟ ಚಕ್ರಪೀಠದಲ್ಲಿ ರಾರಾಜಿಸುತ್ತಿರುವ ಯಾರು ಯಾಕೆ ಹೋಗ್ಲಿಲ್ಲ? ವಿಚಿತ್ರ ವೀರ ಹೋಗ್ಬೇಕಿತ್ತು, ಆಮಂತ್ರಣ ಬಳ್ತಾ ಇದೆ ಹೋಗ್ಬೇಕಿತ್ತು. ಹಸಿರಾವಟ್ಟಿ ಆಮಂತ್ರಣ ಬಂದು ವಿಚಿತ್ರ ವೀರನ ಕಳುಹಿಸದೆ ನಾನು ಹೋಗ್ತಾ ಇದ್ದೇನೆ. ನನ್ನ ತಪ್ಪು. ಆಮಂತ್ರಣ ಕಳುಹಿಸದ ಕಾರಣ ಪ್ರಶ್ನಿಸುವುದಕ್ಕಾಗಿ ನಾನು ಹೋಗುದು, ಮದುವೆ ಮಾಡುವುದಕ್ಕಾಗಿ ಹೋಗಲ್ಲ. ಹೋಗುವಂತಹ ಸಂದರ್ಭದಲ್ಲಿ ನನ್ನ ತಾಯಿ ಹೇಳುತ್ತಿದ್ದೇನೆ,
ಅಮ್ಮನಿಗೆ ಮದುವೆ ಮಾಡಿಸುವುದಕ್ಕೋಸ್ಕರ ತರುವುದಕ್ಕೆ ಹೋಗ್ತಾ ಇದ್ದೇನೆ. ತಮ್ಮನಿಗೆ ಮದುವೆ ಮಾಡುವುದಕ್ಕೆ ತರುವುದಕ್ಕೆ ಹೋಗುದಾದ್ರು ಹೆಣ್ಣು ಹೊಡೆದು ಬರಬೇಕು. ಆದ್ರೆ ನೀನು ಆಗಲ್ಲ. ಈಗ ನಿನಗೆ ಶಕ್ತಿ ಉಂಟು, ಏನು ಮಾಡಿದ ನಡೆಯುತ್ತೆ ಎನ್ನುವ ಅರ್ಥ ಬಂದದ್ದು. ನನ್ನ ಗುರುಗಳಾಗಿ ವ್ಯವಹಾರ ಮಾಡಬೇಕು, ಭೀಷ್ಮರ ಗುರುಗಳಾಗಿ. ಹಸ್ತಿನಾವತಿಯ ಕರಿಪುರದ ಅರಸನಿಗೆ ತಿಳಿಯದ ಹಾಗನ್ನು ವ್ಯವಹಾರವನ್ನು ಕಾಶಿ ದೇಶದಲ್ಲಿ ಮಾಡ್ತಾ ಯಾವುದಾದ್ರೆ ಅದನ್ನು ಆಕ್ಷೇಪಿಸುವಂತ ಸಂಪೂರ್ಣ ಅಧಿಕಾರ ಭೀಷ್ಮರಿಗೆ ಉಂಟು. ಹಸ್ತಿನಾವತಿಯ ಮಾಂಡಲಿಕ ದೇಶವನ್ನು ಒಗ್ಗೂಡಿಸಿದ್ದಾನೆ, ಅಂದ್ರೆ ಒಂದು ಸಮರ್ಥ ನಾಯಕತ್ವವನ್ನು ನಿರ್ಮಿಸ್ತಾನೆ. ನಾಳೆ ದಂಡೆತ್ತಿ ಬರ್ತಾರೆ ಹಸ್ತಿನಾವತಿಗೆ, ಅದನ್ನು ಪ್ರಶ್ನಿಸಬೇಕಾದ ಹಸ್ತಿನಾವತಿಯ ಜವಾಬ್ದಾರಿಯನ್ನು ಹೊರತಂತಹ ಭೀಷ್ಮರ ಅಧಿಕಾರ ಇದು. ಅದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲ. ಗುರುಗಳಾದಂತಹ ನಿಮಗೆ ಗೌರವವನ್ನು ಕೊಟ್ಟು ನಾನು ಹೇಳ್ತಾ ಇದ್ದೇನೆ, ಪ್ರಶ್ನಿಸುವುದಕ್ಕಾಗಿ ಕಟ್ಟಿಕೊಂಡು ಇಲ್ಲದಿದ್ದರೆ ನಾವು ಯುದ್ಧವನ್ನು ಮಾಡಬೇಕಾಗಿತ್ತು ಅಂತ. ಹಾಗಿದ್ರೆ ಸಾಧ್ಯವೇ ಇಲ್ಲ. ಆದ್ರೆ ಎರಡನೇ ಆಯ್ಕೆಯನ್ನು ನಾನು ಆರಿಸಿಕೊಂಡಿದ್ದೇನೆ, ನಿನ್ನಲ್ಲಿ ಹೋರಾಡ್ತೇನೆ. ಗುರುವೇ ನಿನ್ನೋಳು ಸಮರಾಗಬೇಕು, ಜಯವಾಗುವಂತಾಗಿ ಹರಸು ಎನ್ನ. ಹಾಗಾದ್ರೆ ಇಂದಿನ ವಿಚಾರ ಕೇಳಿದೆಯಾ? ಹಿಂದೆ ಆಕಾಶವಾಣಿ ಆಗ್ತಾ ಇದೆ. ಭೀಷ್ಮನಿಗೆ ಸೋಲುವವನಲ್ಲ ಎನ್ನುವ ಹಾಗೆ ಸೋಲ್ಬೇಕಂತ ನಾನು ಬಯಸಿದವನಲ್ಲ. ನಿನಗೆ ಹಟ್ಟಿದಂತ ಅಪವಾದವನ್ನು ತೊಳೆದುಕೊಳ್ಬೇಕು, ಅಪವಾದದಿಂದ ದೂರೀಕರಿಸಬೇಕೆನ್ನುವಂತ ನಿನಗೆ ಆಲೋಚನೆ ಮಾಡಿ ಯುದ್ಧ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದು. ನೀನು ಈಗ ಅಪ್ಪಟ ಚಿನ್ನ ಅಂತ ನಾನು ತಿಳಿದುಕೊಂಡಿದ್ದೇನೆ. ಲೋಕಾಪವಾದದಿಂದ ನೀನು ಮುಕ್ತರಾಗಿದ್ದಿ, ಆದ್ದರಿಂದ ಹೇಳ್ತಾ ಇದ್ದೇನೆ ಅಂಬಾ. ಅಂತ ಶಿಷ್ಯ ನನಗೆ ನೀನು ಆಗಿಕೊಂಡಿದ್ದು. ಇವತ್ತು ನಿನ್ನ ಬಗ್ಗೆ ಹೆಮ್ಮೆ ನನಗೆ ಉಂಟು. ನಿನಗೆ ನಾನು ಸೋತಿದ್ದೇನೆ. ಇವತ್ತು ನೀನು ಗೆಲ್ಲುವುದರ ಮುಖ್ಯವಾಗಿ ಇದು ಧರ್ಮ ವಿಜಯವಾಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಿನಗೆ ಶುಭವಾಗಲಿ. ಹೆಮ್ಮೆಯ ವಿಚಾರ ಬಿಟ್ಟು ಬಿಡು, ಹೋಗಿ. ಮಂಗಳವಾರ ಶಂಭು ಗಿರೀಶ